ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಶಲ ಗೃಹಿಣಿ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪಾ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಮಗಳು ಆಲ್ರೆಡಿ ಸ್ನಾನ ಮುಗಿಸಿ ರೆಡಿಯಾಗಿದ್ದಾಳೆ. ನಾನು ಕೂಡ ಮನೆಯೆಲ್ಲನೂ ಒರೆಸಿ ನಾಷ್ಟ ಮಾಡಿ ತಿಂದ್ಕೊಂಡು ಮುಖ ಮಾತ್ರ ತೊಳೆದಿಲ್ಲ, ಹಾಗೆ ತಿಂದಿದ್ದೀನಿ. ಯಾಕೆ ಗೊತ್ತಾ, ನಾನು ಕೂಡ ಇವಾಗ ಸ್ನಾನ ಮುಗಿಸಿ ರೆಡಿ ಆಗಬೇಕು. ಏನು ಸ್ಪೆಷಲ್ ಇವತ್ತು ಅಂತಂದರೆ, ನಮ್ಮೂರಲ್ಲಿ ಇವತ್ತು ಮಾರಿ ಹಬ್ಬ, ಅದಕ್ಕೆ. ಸೊ ಫ್ರೆಂಡ್ಸ್, ಹೊಸ ಸ್ಯಾರಿ ಎರಡಿತ್ತು. ಒಂದನ್ನು ಕೂಡ ನಾವು ಒಂದ್ಸಲಿನೂ ಹಾಕಿರಲಿಲ್ಲ. ಸೊ ಈ ಸೀರೆ ಬಂದು ಸೆಮಿ ಸಿಲ್ಕು. ಇದಕ್ಕೆ 1,000 ಕೊಟ್ಟು ನಾನು ಇಲ್ಲೇ ನಮ್ಮ ಹುಣಸೂರಲ್ಲಿ ತಗೊಂಡಿದ್ದೆ. ಮತ್ತು ಈ ಬ್ಲ್ಯಾಕ್ ಕಲರ್ ಸ್ಯಾರಿ ಬಂದು 500 ರುಪೀಸ್, ಅದು ಅಷ್ಟೇ. ಅದನ್ನು ನಾನು ಈ ಸಲ ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ಸು 3 ಜನ ಮೈಸೂರಿಗೆ ಹೋಗಿದ್ವಿ. ನನ್ನ ಫ್ರೆಂಡು ಡ್ರೆಸ್ ತೊಗೋಬೇಕು ಅಂತಂದ್ಲು, ಹಾಗಾಗಿ ಅವಳ ಜೊತೆ ಹೋಗಿದ್ವಿ. ಆವಾಗ ಈ ಸ್ಯಾರಿ ಇಷ್ಟ ಆಯಿತು ಅಂದ್ಬಿಟ್ಟು ಎತ್ಕೊಂಡ್ಬಂದೆ. ಈಗ ಈ ಸ್ಯಾರಿನ ನಮ್ಮಮ್ಮ ಹಾಕೋತಾರೆ, ಬ್ಲೂ ಕಲರ್ ಸ್ಯಾರಿನ ನಾನು ಹಾಕೋತೀನಿ. ಯಾವುದಕ್ಕೂ ಕೂಡ ಬ್ಲೌಸ್ ಸ್ಟಿಚ್ ಮಾಡಿಲ್ಲ. ಫ್ರೀ ಟೈಮಲ್ಲಿ ಸ್ಟಿಚ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಯಾವುದೋ ಒಂದು ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ನ ಹಾಕ್ಕೊಂಡು ಇವಾಗ ರೆಡಿ ಆಗಬೇಕು. ಇವಾಗ ಸದ್ಯಕ್ಕೆ ದೇವಸ್ಥಾನ ಹತ್ರ ತೊಗೊಂಡೋಗೋಕ್ಕೆ ಅಂತಂದ್ಬಿಟ್ಟು ನಮ್ಮಮ್ಮ ಮತ್ತು ನನ್ನ ಮಗಳು ಇಬ್ಬರು ಸೇರಿಕೊಂಡು ಹಸಿ ಅಕ್ಕಿ ತಂಬಿಟ್ಟನ್ನ ರೆಡಿ ಮಾಡ್ತಾಯಿದ್ದಾರೆ. ನಾವು ಯಾವಾಗಲೂ ಹುರ್ದಕ್ಕಿ ತಂಬಿಟ್ಟನ್ನೇ ತೊಗೊಂಡೋಗ್ತಿದ್ದು ಮಾಡಿಕೊಂಡು ದೇವ್ರ ಪೂಜೆಗೆ. ಆದರೆ ಯಾರೋ ಹೇಳಿದ್ರು ಮಾರಮ್ಮ ತಾಯಿಗೆ ಹಸಿ ಅಕ್ಕಿ ತಂಬಿಟ್ಟು ಮಾಡಬೇಕು ಅಂತ. ಸೊ ಹಾಗಾಗಿ ಹಸಿ ಅಕ್ಕಿ ತಂಬಿಟ್ಟನ್ನ ಮಾಡ್ತಾಯಿದ್ದೀವಿ. ಇಟ್ಟಾಗ ಮಾಡಿಲ್ಲ, ಅದು 4 ಮೂಲೆ ಎಲ್ಲಾಯಿತು, ಉಂಡುಂಡೆ ಆಯ್ತಪ್ಪ. ಕಿವುಚಿ ಉಂಡೆ ಕಟ್ಟಿ ತೆಳ್ಳು ಮಾಡಿದ್ರೆ ಏನಾಯ್ತದೆ ಅಂತಂದ್ರೆ, ಅಲ್ಲಿ ಒಬ್ಬೊಬ್ರು ತೊಂಬಿಟ್ಟು ಹಂಗೆ ಒಳ್ಳೆ ಚಳಿ ಅದವ್ರು ಮುದ್ರಕೊಂಡಿರ್ತವೆ ತಟ್ಟೆಲೆಯ. ತೆಳ್ಳು ಮಾಡ್ಕೊಂಡ್ರೆ ತೊಂಬಿಟ್ಟು ಮುದ್ರಕೊಳ್ಳೋದೆ, ಆಮೇಲೆ ಗಟ್ಟಿಯಾಗಿರ್ಬೇಕು. ಅಮ್ಮ ಇವಾಗ ಹಂಗೆ ಮಾಡ್ತಿದ್ದಿಲ್ಲ, ಹಂಗೆ ತಟ್ಟಿ 4 ಮೂಲೆ ಥರ ಮಾಡಮ್ಮ. ಅದೇನೋ ಅವ್ಳು ಮಾಡಲ್ಲ ಅಂತ ಕೊಡು, ನೋಡೋದು ಹೆಂಗೆ ಮಾಡಳು. ನೀವು ಉಂಡೆ ಕಟ್ಟಿ ಅದನ್ನ ಹಂಪುದ್ರೆ ಇನ್ನೆಂಗದದು ಎಲ್ಲ ಇದಕ್ಕೆ ನಂಗೆ ಆಯ್ತದೆ. ಲೇ, ನಿಂಗೆ ಬೋಸಿ ಒಳಗೆ ಕಂಫರ್ಟಬಲ್ ಆಗಿಲ್ಲ ಅಂತ ಆದ್ರೆ ತಟ್ಟೆಗೆ ಇಟ್ಕೋ, ತೊಳ್ಕೊಂಡ್ರೆ ಆಯ್ತದೆ. ಹಂಗೆ ಈಗ 4 ಮೂಲೆ ತಟ್ಟು ಹಂಗೆ 4 ಕಡೆ ಆಯ್ತದೆ. ನಮ್ಮಮ್ಮ ರೌಂಡಿಗೆ ಮಾಡೋದು ಬೇಡ, ಬೇರೆಯವರು ಈ ಥರ ಮೂಲೆ ಥರ ತಂಬಿಟ್ಟು ಮಾಡ್ತಾರೆ, ಅದೇ ಥರ ಮಾಡಬೇಕು ಈ ಸಲ ಅಂತ ಅಂದ್ಬಿಟ್ಟು ಸುಮಾರು ಟ್ರೈ ಮಾಡಿದ್ರು. ಆದರೆ ಆಗಲಿಲ್ಲ. ಇವಾಗ ನನ್ನ ಮಗಳು ರೆಡಿ ಮಾಡ್ತಾಯಿದ್ದಾಳೆ 4 ಮೂಲೆ ತಂಬಿಟ್ಟನ್ನ. ವರ್ಷ ಮೋನಿಸನ್ ಕೈಲಿ ಡಿಸೈನ್ ಆಯ್ತಿರೋದು ತಂಬಿಟ್ಟು. ಹೂವದೆ ಅದಕ್ಕೆ ಹೇಳಮ್ಮ ಲೋಟ ಮಧ್ಯೆ ಗುಂಡಿ ಮಾಡಿರೋದು ದೀಪ ಮಾಡೋದಕ್ಕೆ. ಕೈಯಲ್ಲಿ ಮುಕ್ಕಿರ್ಕೊಂಡು ಗುಂಡಿ ಮಾಡ್ತಿದ್ದಲ್ಲ ಬುಡೆ ಸಾಕು. 1 ಲೀಟ್ರ್ ಎಣ್ಣೆ ಮಾಡಬೇಕಾಗ್ತದೆ ಮೇಲೆ. ಯಾರ ಮೇಲೆ ಯಾರೋ ಇರಲಿ ಅಂತ ಓದ್ಕೊಂಡವ್ರ ಮೇಲೆ ಸಾಕು. ಈಗ ಕಡ್ಲೆ ಚುಚ್ಚು, ಈಗ ಕಣ್ಣು ಮಾಡಿದ ಕಣ್ಣು ಕಾಲ ಕಡ್ಲೆ ಚುಚ್ಚು, ಕಣ್ಣು ಹಂಗನ್ನು ಕಡ್ಲೆ ಚುಚ್ಚು ಅಂತ ಮತ್ತೆ ಕಣ್ಣು ಮಾಡು ಕಾಲ್ ಮಾಡು ಅಂತಿದ್ದಿ. ಹಂಗೆ ಚುಚ್ಚೋದು ಕಣ್ಣು ಪಣ್ಣು ಚುಚ್ಚೋದು ಕಣ್ಣಿಗೆ ಹಿಂಗೆ ರೌಂಡ್ಗೆ. ಮಾಡೇ ಒಂದ್ ಸೈಡು ಕಣ್ಣು ದೇವ್ರಿಗೆ ಕಣ್ಣಿರ್ತದಲ್ಲ, ಅದೇ ಗೊತ್ತಿಲ್ವಾ? ಮಾಡು. ಕಡ್ಲೆ ನೀಟಾಗಿರೋ ತಕೋ, ಅರ್ಧಂಬರ್ಧ ಕಡ್ಲೆಗಳ ಚೆನ್ನಾಗಿರೋ ತಗೋ ಕಡ್ಲೆಗಳ. ಉದ್ದಾಗಬೇಕು ಅಂತಂದ್ರೆ ಆ ಥರ ಮಾಡಬೇಕು. ಇನ್ನೊಂದು ಸ್ವಲ್ಪ ತಲೆ ಮೇಲೆ ಮಾಡಂಗೆ ಸಾಕು. ಒಂದ್ ಸ್ವಲ್ಪ ಕೆಳಗಡೆ ಕುಟ್ಟು ಚಕ್ಕೆ ತರ ಕುತ್ಕೊಳ್ಳಿ ಹಂಗೆ. ಅಲ್ಲ ಕಣಮ್ಮ, ಉಂಡುಂಡೆ ತರ ಇದ್ರೆ ಉಳ್ಳಾಡ್ತದೆ ಅಂತ. ಬುಡ ಈಗ ಸಾಕು. ಕಡ್ಲೆ ಚುಚ್ಚ ಈಗ ತಟ್ಟೆ ಒಳಿಕೆ ಮಾಡ್ಕೊಂಡು ಚುಚ್ಚು. ಇವಾಗ ತಂಬಿಟ್ಟಿಗೆ ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಂಡು ಅದ್ರ ಮಧ್ಯೆ ಸ್ವಲ್ಪ ದೀಪನ ಮಾಡಿಕೊಂಡು ಸೊ ರೆಡಿಯಾಗಿ ಇವಾಗ ಊರೊಳಗಡೆ ದೇವಸ್ಥಾನ ಹತ್ರ ಹೊರಟ್ವಿ. ನಮ್ಮೂರಲ್ಲಿ ಹೆಂಗಪ್ಪ ಅಂತಂದರೆ, ಮಾರಿ ಹಬ್ಬದ ದಿನ ತಂಬಿಟ್ಟು ಹೊತ್ಕೊಂಡು ಎಲ್ಲರೂ ಕೂಡ ಒಂದು ಊರ ಮಧ್ಯದಲ್ಲಿ ದೊಡ್ಡ ಬೀದಿ ಐತೆ ಫ್ರೆಂಡ್ಸ್. ಅಲ್ಲಿಂದ ಡೋಲು ಟಮಟೆ ಮತ್ತು ದೇವ್ರು ಬಂದಿರ್ತದಲ್ಲ ಅವರೆಲ್ಲರೂ ಜೊತೆ ಕೂಡಿ ಅಲ್ಲಿಂದ ಹೋಗಿ ಒಂದು ರೌಂಡ್ ಬಳಸ್ಕೊಂಡು ಬರಬೇಕು. ಸೊ ನಾವು ಹೋಗೋಷ್ಟರಲ್ಲಿ ಅವ್ರು ಆಲ್ರೆಡಿ ಬಳಸ್ಕೊಂಡು ಬಂದಿದ್ದರು. ಆಮೇಲೆ ನಾವು ದೇವಸ್ಥಾನ ಹತ್ರ ಕೂತಿದ್ವಿ. ಅಲ್ಲಿಂದ ಎಲ್ಲರೂ ಒಂದು ಕಡೆ ಬನ್ನಿ ತಂಬಿಟ್ಟು ತಂದಿರೋರು ಅಂತಂದರು. ಸೊ ಆವಾಗ ನಾವು ಕೂಡ ಅವ್ರ ಜೊತೆ ಹೋಗಿ ಜಾಯ್ನ್ ಆದ್ವಿ. ನಮ್ಮ ಹಳ್ಳಿ ಕಡೆ
ಮಾರಿ ಹಬ್ಬನ ಹೇಗೆ ಮಾಡ್ತೀವಿ ಅಂತಂದರೆ, ಮಂಗಳವಾರ ದಿನ ನೈಟು ಮೀಸಲಾಗಿ ಅನ್ನ ಮಾಡಿ ಅದಕ್ಕೆ ಮೀಸಲಾಗಿ ಮೊಸರು ಹಾಕಿ ಮೊಸರನ್ನ ತಂದು ಕೊಟ್ಬಿಟ್ಟು ಹಣ್ಣುಕಾಯಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನೆಕ್ಸ್ಟು ಬುಧವಾರ ಮಾರನೇ ದಿನ ಒಂದು 12ರಿಂದ 1 ಗಂಟೆ ಅಷ್ಟರಲ್ಲಿ ತಂಬಿಟ್ಟು ಕೊಟ್ಟು ಪೂಜೆ ಮಾಡಿಸ್ಬಿಟ್ಟು ಆಮೇಲಿಂದ ಕೋಳಿ ಕುಯ್ಯೋರು ಕುಯ್ಕೋಬೋದು ಮತ್ತು ಮರಿ ಕಡಿಯೋರು ಕಟ್ ಮಾಡ್ಕೋಬೋದು. ಈ ಮಾರಮ್ಮ ತಾಯಿ ದೇವಸ್ಥಾನ ಅಂತ ಅಂದಮೇಲೆ ಅದ್ರ ಪಕ್ಕದಲ್ಲಿ ತಲ್ಪಟ್ರಯ್ಯ ಅಂತ ಇರುತ್ತೆ. ಸೊ ಇದು ಒಂದು ಕಲ್ಲಲ್ಲಿ ಒಂದು ಚಿಕ್ಕ ಗುಡಿ ಥರ ಇತ್ತು. ಇವಾಗ ಅದು ಬೇರೆ ಕ್ಯಾಸ್ಟ್ ಅವರು ಅದನ್ನು ನೀಟಾಗಿ ದೇವಸ್ಥಾನದ ಥರನೇ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ನಮ್ಮ ಇದ್ರವ್ರು ಯಾರೂ ಪೂಜೆ ಮಾಡಿಸೋದಿಲ್ಲ, ಅವ್ರವ್ರ ಕ್ಯಾಸ್ಟ್ ಅವ್ರು ಮಾತ್ರ ಅಲ್ಲಿ ಪೂಜೆ ಮಾಡ್ಕೋತಾರೆ. ನಮ್ಮ ಮಾಮೂಲಿ ನಮ್ಮ ಕ್ಯಾಸ್ಟ್ ಅವರು ಅಂತ ಏನಿರ್ತಾರೆ, ಇನ್ನು ಮಿಕ್ಕಿದ ಕ್ಯಾಸ್ಟ್ ಅವರು ಅವರೆಲ್ಲರೂ ಕೂಡ ಈ ಮಾರಮ್ಮ ತಾಯಿ ದೇವಸ್ಥಾನಕ್ಕೆ ತಂಬಿಟ್ಟು ಮತ್ತು ಹಣ್ಣುಕಾಯಿನ ತಂದು ಪೂಜೆ ಮಾಡ್ತಾರೆ. ಇವಾಗ ತಂಬಿಟ್ಟು ಹೊತ್ಕೊಂಡು ಬಂದಿದ್ದಾಗಿದೆ. ದೇವಸ್ಥಾನ ಸುತ್ತ 1 ರೌಂಡು ಅಥವಾ 3 ರೌಂಡು ಬಂದುಬಿಟ್ಟು ಆಮೇಲಿಂದ ಒಳಗಡೆ ಹೋಗಲ್ಲ. ಜೋಡಿ ಮರಿ ಕಡಿತಾರೆ ಫಸ್ಟು. ಜೋಡಿ ಮರಿ ಕಡ್ದಾದ್ಮೇಲೆ ಆಮೇಲಿಂದ ಒಳಗಡೆ ಹೋಗಿ ತಂಬಿಟ್ಟು ಪೂಜೆ ಮತ್ತು ಹಣ್ಣುಕಾಯಿ ಪೂಜೆ ಎಲ್ಲನೂ ಮಾಡಿಸ್ಕೋಬೋದು. ಇವಾಗ ಎಲ್ಲರೂ ಕೂಡ ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದ್ಬಿಟ್ಟು ಜಗಲಿ ಮೇಲೆ ಕೆಳಗಡೆ ಎಲ್ಲ ಕಾಯ್ತಾ ನಿಂತಿದ್ದಾರೆ, ಎಷ್ಟೊತ್ತಿಗೆ ನುಗ್ಬಿಡೋಣ ಒಳಿಕೆ ಅಂತ ಅಂದ್ಬಿಟ್ಟು. ಸೊ ಆದರೆ ಏನಪ್ಪ ಅಂತ ಅಂದರೆ, ಮಾರಮ್ಮ ತಾಯಿಗೆ ಈ 2 ಮರಿಗಳನ್ನ ಧೂಳು ಮರಿ ಅಂತ ಅಂದ್ಬಿಟ್ಟು ಹರಕೆ ತೀರ್ಸಿದ ಮೇಲೇ ಒಳಗಡೆ ತಂಬಿಟ್ಟು ಪೂಜೆ ಮಾಡಿಸೋರಾಗಲಿ ಮತ್ತು ಹಣ್ಣುಕಾಯಿ ಪೂಜೆ ಮಾಡಿಸೋರಾಗಲಿ ಒಳಗಡೆ ಎಂಟ್ರಿ. ಧೂಳು ಮರಿ ಕಡಿಯೋ ತನಕನೂ ಒಳಗಡೆ ಯಾರನ್ನೂ ಕಳಿಸಲ್ಲ. ನಮ್ಮದು ಹಳೆ ಮನೆ ಬಂದು ಇದೇ ಮಾರಿಯಮ್ಮನ ದೇವಸ್ಥಾನದ ಇಲ್ಲಿ 2 ಮನೆ ಕಾಣ್ತೈತಲ್ಲ, ಆ 1-2 ಮನೆ ಬಿಟ್ಟು ಮುಂದೆ ಇತ್ತು ಫ್ರೆಂಡ್ಸ್. ಅದೇನಾಗೈತೆ ಅಂತಂದರೆ, ಹಳೆ ಮನೆ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಬಿದೋಗೈತೆ. ಇಲ್ಲಾಂದರೆ ಅದನ್ನು ಕೂಡ ನಿಮಗೆ ತೋರಿಸ್ತಿದ್ದೆ. ನಾವು ಚಿಕ್ಕವರಿದ್ದಾಗೆಲ್ಲ ಹಬ್ಬ ಇನ್ನೂ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್. ಇತ್ತೀಚೆಗೆ ಜಾತ್ರೆ ಕಟ್ಟೋದೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾವು ಚಿಕ್ಕವರಿದ್ದಾಗ ಫುಲ್ಲು ಊರು ಬೀದಿಗಳೆಲ್ಲ ಫುಲ್ ತುಂಬೋಗ್ತಿತ್ತು. ಆ ಥರ ಜಾತ್ರೆ ಥರನೇ ಕಾಣಿಸ್ತಿತ್ತು. ಸೊ ಇವಾಗ ಇತ್ತೀಚೆಗೆ ಕಮ್ಮಿ ಆಗೋಗ್ಬಿಟ್ಟೈತೆ. ಸೊ ನಾವಿವಾಗ ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಮ್ಮನೆಯವರು ಕೂಡ, ನಮ್ಮ ಯಜಮಾನರು ಮತ್ತು ನನ್ನ ಮಗ ಹೋಗಿ ಒಂದು ಕೋಳಿನ ಕುಯ್ಕೊ ಬಂದರು ಮಾರಮ್ಮ ತಾಯಿಗೆ. ಸೊ ಇವಾಗ ಜಾತ್ರೆ ಕಟ್ಟಿದ್ರಲ್ಲ ಚಿಕ್ಕದಾಗಿ, ಅಲ್ಲೇ ಪುರಿ ಕಡಲೆ ಎಲ್ಲ ಇಟ್ಟಿದ್ರು. ಹಬ್ಬ ಮತ್ತು ಜಾತ್ರೆ ಅಂತ ಅಂದಮೇಲೆ ಕಡಲೆ ಪುರಿ ತಗೊಳ್ಳಿಲ್ಲ ಅಂತಂದರೆ ಏನೋ ಅದು ಹಬ್ಬ ಅಂತಲೇ ಅನಿಸಲ್ಲ. ಸೊ ಹಾಗಾಗಿ ಕಡಲೆ ಪುರಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇವರು ನಮ್ಮ ಗೊತ್ತಿರೋರು ಮತ್ತು ನಮ್ಮ ಮನೆ ಪಕ್ಕದವ್ರ ನೆಂಟರು ಕಡಲೆ ಪುರಿ ಅಂಗಡಿ ಇಟ್ಟಿದ್ದು. ಸೊ ಹಾಗಾಗಿ ಫ್ರೀಯಾಗಿ ಒಂದೊಂದು ಸ್ವೀಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೇ ಹೋಗಿದ್ದೀವಿ ತಗೊಳ್ಳೋಕ್ಕೆ. ಇವಾಗ ಪೂಜೆನೂ ಆಯಿತು ಮತ್ತು ಕಡಲೆ ಪುರಿನೂ ತೊಗೊಂಡಾಯ್ತು. ಸೊ ಇವಾಗ ನಾವು ಮನೆ ಕಡೆ ಹೊರಟ್ವಿ. ಸೊ ಅಲ್ಲಿಂದ ಬಂದ್ವಿ. ಒಂದು ಏನಪ್ಪ ಬೇಜಾರು ಅಂತ ಅಂದರೆ, ತೊಂಬಿಟ್ಟು ಇಟ್ಕೊಂಡು ಒಂದು ಸೆಲ್ಫಿನೂ ತೊಗೊಳ್ಳಿಲ್ಲ ಫ್ರೆಂಡ್ಸ್. ಅದೇ ಬೇಜಾರು ನನಗೆ. ಸೊ ಆದರೂ ಪರವಾಗಿಲ್ಲ. ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮತ್ತು ಮಟನ್ನು ಮತ್ತು ಚಿಕನ್ ಎಲ್ಲ ಮನೇಲಿ ಐತಲ್ಲ. ಸೊ ಇವಾಗ ಅದನ್ನು ಅಡುಗೆ ರೆಡಿ ಮಾಡಬೇಕು. ನಮಗೆ ಹೆಣ್ಮಕ್ಳಿಗೆ ಏನಪ್ಪ ಕಷ್ಟ ಅಂತಂದರೆ, ವೇರ್ ಮಾಡೋದೊಂದು ಕಷ್ಟ, ಅದನ್ನ ಬಂದು ತೆಗೆಯೋದೊಂದು ಕಷ್ಟ. ಅದೇ ಒಂದು ದೊಡ್ಡ ಕಷ್ಟ ನಮ್ಗಳಿಗೆ. ಸೊ ಇವಾಗ ನನ್ನ ದೊಡ್ಡ ತಂಗಿ ಮತ್ತು ಚಿಕ್ಕ ತಂಗಿ ಎಲ್ಲರೂ ಬರೀ ಕೇಳಿದ್ವಿ. ನನ್ನ ಚಿಕ್ಕ ತಂಗಿ ಕೆಲಸ ಅಂತ ಅಂದ್ಬಿಟ್ಟು ಅವರೇನೂ ಕಳಿಸಿಲ್ಲ. ಮತ್ತು ನನ್ನ ದೊಡ್ಡ ತಂಗಿ ಮಾತ್ರ ಬಂದಿದ್ದರು. ಮಾರಮ್ಮ ತಾಯಿಗೆ ಕಟ್ ಮಾಡಿದ್ವಲ್ಲ ಕೋಳಿ, ಅದನ್ನು ಇಲ್ಲಿ ಹಾಗೆಯೇ ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ನಮ್ಮವ್ವ ಮಟನು ಮತ್ತು ಚಿಕನು ಏನೂ ತಿನ್ನೋದಿಲ್ಲ, ಬಿಟ್ಬಿಟ್ಟೈತೆ ಇತ್ತೀಚೆಗೆ. ಸೊ ಹಾಗಾಗಿ ಇಲ್ಲಿ 2 ಮೊಟ್ಟೆ ಹಾಕಿ ನಮ್ಮವ್ವಂಗೆ ಮೊಟ್ಟೆ ಸಾಂಬಾರು ಮಾಡಿದ್ದೀನಿ.
ಮತ್ತು ಮಟನ್ ತೊಗೊಂಡಿದ್ವಿ, ಅವ್ರಿಗೂ ಮಟನ್ ತೊಗೊಂಡಿದ್ವಲ್ಲ ಅದನ್ನು ಇಲ್ಲಿ ಸಾಂಬಾರು ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದಾರೆ. ನಾವು ಕೇಳಿದ್ವಿ, ಚಿಕ್ಕ ತಂಗಿ ಒಬ್ಬಳು ಮಿಸ್ ಆಗೋಗ್ಬಿಟ್ಲು ಫ್ರೆಂಡ್ಸ್, ಅದೊಂದು ಸ್ವಲ್ಪ ಬೇಜಾರು. ಈ ಥರ ಹಬ್ಬ ಹರಿದಿನ ಅಂತಂದಮೇಲೆ ಮನೆ ಹೆಣ್ಮಕ್ಳುಗಳೆಲ್ಲ ಒಟ್ಟಿಗೆ ಸೇರೋದ್ರಲ್ಲಿ ಒಂದು ಖುಷಿ ಇರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.